ನೋಡಿ ಗಾಯ್ಸ್ ಎಲ್ಲ ಪೂಜೆ ವೆಲ್ಕಮ್ ಟು ಆಂಟಿ ಯೂಟ್ಯೂಬ್ ಚಾನಲ್. ಎಲ್ರಿಗೂ ವಿಶ್ ಮಾಡ್ರಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ಗಣೇಶ ಚತುರ್ಥಿ ಟು ಆಲ್. ಗಾಯ್ಸ್ ಈಗ ಉತ್ತು ಕಾಲ ಹಾಕೋದಕ್ಕೆ ಹೋಗ್ತು. ಯಾವ್ದಾರ ಒಂದು ನೀವು ನೋಡಿ ತಿಂಡಿಪೋತಿ ತಿಂಡಿಪೋತಿ ನಮ್ಮ ಕಿವಿನ ಪುಟ್ಟೊಳಗೆ ಹಾಕೊಂಬಿಡಮ್ಮ ಕಿವಿ ಪಾಪು ಫೋನ್ ಬಿಡಿಸೋಣ ಫೋನ್ ಬಿಡಿಸ್ತಾಳೆ. ಎಷ್ಟು ವಿಷ ಓಪನ್ ಇದು ವಿಷ ಇದು ಓಪನ್ ಮಾಡ. ಸಾಂಗ್ಗಳೆಲ್ಲ ಅಂದಿದ್ರೆ ಗಣೇಶನ್ ಬರೀ ಕಾಲ ನಡೆಯೋದು ಕಷ್ಟ. ನೀನಿಲ್ಲೇ ಇರೋ ನಾವು ಹೋಗ್ತೀವಿ ಮತ್ತೆ ನೋಡಲ್ಲಿ ಬಾ
ಅಯ್ಯಪ್ಪ ದೇವ್ರೆ ಹೊಟ್ಟೆ ಹಸಿತೈತೆ. ನೋಡಿ ಗಾಯ್ಸ್, ಇನ್ನಕ್ಕೆ ಎಷ್ಟು ಅರ್ಜೆಂಟ್ ಓಡ್ತಾರೆ. ಹೌದು, ಪೂಜೆ ಎಲ್ಲ ಆಯ್ತು, ಚೆನ್ನಾಗಿತ್ತು. ಫಸ್ಟ್ ಯಾವಾಗ ಅಮ್ಮಾಗಿರು ಯಾರೋ ಮಚ್ಚಿಡ್ಕೊಂಬರ್ತಾರೆ ಬರ್ರಿ ಅವಾಗ. ಅಂಕಲ್ ಸ್ವಲ್ಪ ಗದ್ರಸ್ರಿ ಅವಳನ್ನ, ಚೆನ್ನಾಗಾಗ್ತದೆ. ಅಮ್ಮ ಸುಸ್ತಾಗೋಯ್ತಪ್ಪ. ಫಸ್ಟ್ ಕೋಳಿ ತಿನ್ಬೇಕು. ಮತ್ತೆ ಸಂಜೆ ಸಿಗುವ. ಫಸ್ಟ್ ಹೋಗಿ ಊಟ ಮಾಡೋಣ. ನಡಿ ಜೇಜಿ ಕೈ ಮುಗಿನ, ನಡಿ ಜೇಜಿ ಕೈ ಮುಗಿನ, ನಡಿ. ಅದು ಹಣ್ಣುನೇ ಕೈ ಮುಗಿ, ಕೈ ಮುಗಿ, ಮುಗಿ ಕೈ. ಅದು ಗಣೇಶನ್ಗೆ ಕೈ ಮುಗಿ ಬೇಡ, ಅದು ಗಣೇಶನ್ಗೆ. ಮನೆ ಮಾಡುತ್ತೆ ಜಾಸ್ತಿ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಪಪ್ಪಗೊಂದು ಸ್ವಲ್ಪ ಕೋಸಂಬರಿ ಕೊಡಿ ದೇವ್ರಿಗೆ. ಓಕೆ ಗೈಸ್, ಇದು ಸಂಜೆ ವಿಡಿಯೋ ಮಾಡಿದ್ದು. ನಮ್ಮ ವಿಜಯಕ್ಕರ ಮನೆಯಲ್ಲಿ ಗಣೇಶನ ಕೂರಿಸಿದ್ರು. ಈಗ ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ, ಮಂಗಳಾರತಿನ. ಅದಾದಮೇಲೆ ಗಣೇಶನ ವಿಸರ್ಜನೆ ಕೂಡ ಮಾಡ್ತೀವಿ. ಒಂದೇ ದಿನಕ್ಕೇ ಅವರು ಕೂರಿಸಿದ್ರು. ತುಂಬ ಚೆನ್ನಾಗಿತ್ತು, ಸಿಂಪಲಾಗಿದ್ರೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಗಣೇಶನ ಕೂರಿಸಿದ್ದು. ಸೊ ಗಣೇಶನಿಗೆ ಆರತಿ ಬೆಳಗ್ಬಿಟ್ಟು ನಾವು ಈಗ ವಿಸರ್ಜನೆ ಮಾಡೋದಕ್ಕೆ ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಬೇಡ್ಕೊಳ್ತೀನಿ. ಇದು ಸ್ವಲ್ಪ ವಿಡಿಯೋ ತಡವಾಗಿ ಬರ್ತಾ ಇದೆ, ಯಾಕಂದರೆ ಸ್ವಲ್ಪ ಎಡಿಟ್ ಮಾಡೋದೇ ಹೆವಿ ಕಷ್ಟ ಅಂತಲೇ ಹೇಳ್ಬೋದು. ಪಾಪುನ ಇಟ್ಕೊಂಡು ಆಲ್ಮೋಸ್ಟ್ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ, ಪಾಪುನ ಇಟ್ಕೊಂಡು ಕೆಲಸ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಎಡಿಟ್ ಮಾಡೋದಕ್ಕೆ ತುಂಬ ಕಷ್ಟನೇ. ಬಟ್ ನಾನು ಅದನ್ನು ಎಲ್ಲ ಕೂಡ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಸೊ ಪೂಜೆ ಎಲ್ಲ ಆಗಿ ಮಂಗಳಾರತಿ ಆದಮೇಲೆ ಎಲ್ಲರೂ ಒಂದು ಸ್ಟೆಪ್ ಹಾಕೋಣ, ಡ್ಯಾನ್ಸ್ ಮಾಡೋಣ, ಗಣೇಶನ ಖುಷಿಯಾಗಿ ಕಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿಕೊಂಡು ಡ್ಯಾನ್ಸ್ ಆಡ್ತಾಯಿದ್ವಿ. ಹಾಗಾಗಿ ಸಾಂಗು ಕಾಪಿರೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಯಿತು, ಸಿಂಪಲಾಗಿ ಗಣೇಶನ ಕೂರಿಸಿದ್ದು. ಬಟ್ ತುಂಬ ಚೆನ್ನಾಗಾಯಿತು, ತುಂಬ ಚೆನ್ನಾಗಿತ್ತು, ಕ್ಯೂಟಾಗಿತ್ತು ಗಣೇಶ. ನಮ್ಮ ಏರಿಯಾದಲ್ಲೆಲ್ಲ ಗಣೇಶನ ಕೂರಿಸಿದ್ರೆ ಏನೋ ಒಂಥರ ಜಾತ್ರೆ ಥರ, ಹಬ್ಬದ ಥರನೇ ಅನ್ನಿಸ್ತಾಯಿತ್ತು. ತುಂಬ ಚೆನ್ನಾಗಿತ್ತು. ಗಣೇಶ ಆಗಿಯೇ ಒಂದು ತಿಂಗಳಾಯಿತು. ಬಟ್ ನಾನು ಈಗಲೂ ಒಂಥರ ಬೇಜಾರು ಅನ್ನಿಸ್ತದೆ. ನಮ್ಮ ಏರಿಯಾದಲ್ಲಿ ಇವಾಗೆಲ್ಲ ಗಣೇಶನ್ನೆಲ್ಲ ತೆಗ್ದುಬಿಟ್ಟಿದ್ದಾರೆ, ಒಂದು ತಿಂಗಳಾಯ್ತಲ್ವ. ಸೊ ಇದು ವಿಡಿಯೋ ಎಡಿಟ್ ಮಾಡುವಾಗ ಅನ್ನಿಸ್ತಾಯಿತ್ತು, ಅಯ್ಯೋ ಗಣೇಶ ಇನ್ನೂ ಸ್ವಲ್ಪ ದಿನ ಇರ್ಬೋದಿತ್ತು ಅಂತ.
ಚೆನ್ನಾಗಿತ್ತು ಒಂಥರ ಅವತ್ತಿನ ಡೇ ಹೇಗಿತ್ತು ಅಂತ ನೀವು ಕೊನೆವರೆಗೂ ನೋಡ್ಬೋದು. ಸೊ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ವಿಡಿಯೋ ನೋಡಿ. ಇದು ನೆನ್ನೆ ವಿಡಿಯೋನೇ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು. ಹಬ್ಬದ ಲಾಗ್ ಇದು, ಗಣೇಶ ಹಬ್ಬದ ಲಾಗ್ ಇದು. ಮಾಡ್ಬೇಕಲ್ಲೇ ರೋಡೆಲ್ಲ ಕ್ಲೀನ್ ಮಾಡ್ಬೇಕಲ್ಲ. ಗೇಮ್ಸ್ ಎಲ್ಲ ಇದಾವಲ್ಲಕ್ಕ, ಇರ್ಬೇಕಲ್ಲ ನಮ್ಮ ಸೈಜ್. ಇದೊಂದು ನಮ್ಮ ಜಾತ್ರೆ ಆದಂಗ ಆಗದ ನೋಡಿ. ಇವತ್ತು ಜನ ಇಲ್ಲ, ಫಸ್ಟ್ ಅಲ್ಲೇ ಇದೆ ಇಲ್ಲೇ ಚೆನ್ನಾಗೈತಪ್ಪ. ಇವಾಗ ಯಾವ ಎಲ್ಲ ಇದು ಮಾಡ್ದಾಗಿಂದ ಇದು ಸ್ವಲ್ಪ ಕ್ಲಿಕ್ ಆಗಿದ್ದು. ಇವಾಯ್ತು ನೋಡಮ್ಮ, ಜನ ಇಲ್ಲ ಅಂತಂದ್ರೆ ಎಲ್ಲ ಇರ್ತಾರಕ್ಕ. ಅದೇ ಹಬ್ಬ ಮಾಡಿದಾರ ಬ್ಯಾಚುಲರ್ಸ್, ಪರವಾಗಿಲ್ಲ, ಅಷ್ಟು ಕಮ್ಮಿ ಐತೆ ಅಷ್ಟ ಇಲ್ಲ. ಒಳ್ಳೆ ನನಗಂತ ದರ್ಶನ್ ಮೂವಿ ಐತಲಕ್ಕ, ಆ ಸೆಟ್ ಇದ್ದ ಕಾಣಕ್ ಕಾಣತ್ ನನಗೆ. ಕುರುಕ್ಷೇತ್ರ, ಕುರುಕ್ಷೇತ್ರ ಅಲ್ಲ, ಸಗೋಳಿ ರಾಯಣ್ಣ, ಆ ಸೆಟ್ ನೋಡ್ದಂಗ ಆಗುತ್ತೆ. ಜಾತ್ರೆಗೆ ಹಿಡ್ಕೊಂಡು ಹೆಂಗ ಬರೋದು, ಮನೆ ಬಿಟ್ಟು ಆ ಗೊಂಬೆಗಳಲ್ಲಿ ಕೂರಿಸ್ಬಿಡಮ್ಮ, ಅನ್ಕೊಂತ ಕೂತ್ಕೊಂತಾಳೆ. ಅವಾಗ ಸೇಲ್ ಐತಂತ ಸೇಲ್ ಮಾಡ್ರಿ ಅದು ಬೇಡ ಬಿಡ ಆಗ್ತಾ ಇರ್ತಾಳೆ. ಅಯ್ಯೋ ಕಾರಿನ ಪಾರ್ಕಿಂಗ್ ಮಾಡಲ್ಲ, ಇಲ್ಲೇನು ಸೇಲ್ ಬಂದು ಹೋಗ್ಬೇಕಿತ್ತು. ಫುಲ್ ನಡ್ಕೊಂಡ್ ಬರೋದು ಆಸೆ ನಮ್ಮ ಮನೆಗಳಿಂದ ಮಾಡಿ ವಾಕ್ ಮಾಡೋದಾಗುತ್ತೆ. ಇವರು ಮಂಜುಳಾ ಅಂತ, ಅವರು ಲಕ್ಷ್ಮಿ ಅಂತ. ಇವ್ರು ಹಿಂದೂ ಮಹಾಗಣಪತಿ, ಇವ್ರದೇ ಡಿಜೆ. ಏನ್ ಬೇಕಮ್ಮ ನಮ್ದೊಂದು ಇದೆ ಡಿಜೆ. ಡಿಜೆ ಮೇಲೆ ಹತ್ಕೊಂಡೆ ನಾವು ಡಿಜೆ ಕರ್ಸಿ ನೀವು ಗುಡಿಸಿಲ್ಲಾದ್ರೆ ಹಾಗೆ ಫೈನಲಿ ಮನೆಗೆ ಬಂದ್ವಿ. ಹಿಂದೂ ಗಣಪತಿ ಹತ್ರ ಹೋಗಿದ್ವಿ. ಬಟ್ ತುಂಬ ಸ್ವಲ್ಪ ಜನ ಇದ್ದರು. ಅದ್ರ ಜೊತೆ ಪಾಪು ಹೆವಿ ಕಾಟ ಕೊಟ್ಬಿಟ್ಲು. ಆ ಕಡೆ ಹೋಗೋದು ಈ ಕಡೆ ಹೋಗೋದು, ಫುಲ್ಲು ಓಡೋಗ್ತಾ ಇದ್ಲು. ನನಗೆ ಹಿಡ್ದು ಸಾಕಾಗ್ಬಿಟ್ಟಿತ್ತು. ಹಾಗಾಗಿ ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಬರೋಣ ಅಂತ ಹೇಳ್ಬಿಟ್ಟು ಅದೇ ವಾಪಸ್ ಬಂದ್ವಿ.
ಅದಾದಮೇಲೆ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಸೊ ಈಗ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.